ನಾನೀಗ ಸೇಮಿಗೆ ಮಾಡೋದಕ್ಕೆ ಅಂತ ಹೊರಟದ್ದು. ಹಾಗೆ ಅಕ್ಕಿ ಕುಚ್ಚಲಕ್ಕಿಯಲ್ಲಿ ಸೇಮಿಗೆ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಹಾಗೆ ಅದು ನುಣ್ಣಗೆ, ಸ್ವಲ್ಪ ತರಿಗರಿನೂ ಇರಬಾರ್ದು. ಸೇಮಿಗೆ ಮಾಡ್ಲಿಕ್ಕೆ ನುಣ್ಣಗೆ ರುಬ್ಬಿಕೊಳ್ಬೇಕು. ಒತ್ಲಿಗೂ ಸುಲಭ ಆಗ್ತದೆ. ಇಲ್ಲ ಇದ್ರಲ್ಲೇ ಎಲ್ಲಾದ್ರೂ ಕಣ್ಣಲ್ಲಿ ಬಾಕಿ ಆದ್ರೆ ಕಷ್ಟ ಆಗ್ತದೆ ಮತ್ತೆ ಒತ್ಲಿಕ್ಕೆ. ಹಾಗೆ ಈಗ ರುಬ್ಲಿಕ್ಕೆ ಹಾಕಿದ್ದೇನೆ ಅಕ್ಕಿ ಚೆನ್ನಾಗಿ ವಾಶ್ ಮಾಡಿ. ಈಗ ಸಣ್ಣ ಆಗ್ತಾ ಬಂತಿದ್ದು. ಈಗ ನುಣ್ಣಗೆ ರುಬ್ಬಿಕೊಂಡಾಯ್ತು. ಇನ್ನೀಗ ನಾನು ಹಿಟ್ಟು ತೆಗೆಯುವ ಕೆಲಸ ಮಾಡ್ತೇನೆ. ಸೇಮಿಗೆಗೆ ಹಿಟ್ಟು ಕಾಸ್ಲಿಕ್ಕೆ ಹೊರಟದ್ದೀಗ ನಾನು. ಈ ತರ ತೊಳೆಸಿಕೊಂಡು ಅಡಿಯಲ್ಲಿ ಅಡಿ ಹಿಡಿಯದಾಗೆ ನೋಡಿಕೊಂಡು ಚಂದ ಸುತ್ತು ತೊಳೆಸಿಕೊಂಡು ಚೆನ್ನಾಗಿ ಕಾಸಿ ತೆಗೆದಿಡಬೇಕು. ಆಮೇಲೆ ಸ್ವಲ್ಪ ಬಿಸಿ ಆರಿದ್ಮೇಲೆ ಉಂಡೆ ಮಾಡಿ ಬೇಯಲಿಕ್ಕೆ ಇಡುದು. ಅದನ್ನು ಮತ್ತೆ ಒತ್ತುದು. ಈಗ ಕಾಸಿ ಹಿಟ್ಟು ರೆಡಿ ಆಗಿದೆ ನೋಡಿ. ಈ ತರ ಸ್ಮೂತ್ ಇರಬೇಕು. ಇದು ಬೆಂದೆಲ್ಲ ಆದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತದೆ. ಉಂಡೆ ಮಾಡ್ಲಿಕ್ಕೆ ಸಿಕ್ಕಿದ್ರೆ ಆಯ್ತಿದೆ. ಹೀಗೆ ನೋಡಿ ಚೆನ್ನಾಗಿದೆ ಆಯ್ತು, ಸ್ಮೂತ್ ಆಗಿ. ನೋಡಿ ಇದರ ನಿಮ್ಗೆ ನೋಡುವಾಗಲೇ ಗೊತ್ತಾಗ್ಬೋದು. ನುಣ್ಣಗೆ ರುಬ್ಬಿಕೊಂಡಿದ್ದೇನೆ. ಈಗ ಇಡುದು. ಇಲ್ಲಿ ಎಲೆ ಇಲ್ಲ. ಎಲೆ ಇದ್ರೆ ನಾನೀಗ ತಂದದ್ದು ಎಲೆ ಇಲ್ಲ ಆಯ್ತಾ. ಇದ್ರೆ ಅದ್ರ ಮೇಲೆ ಇಟ್ಟುಕೊಂಡ್ರೆ ಒಳ್ಳೇದಾಗ್ತದೆ. ಈ ತರ ಉಂಡೆ ಮಾಡಿ ಇಟ್ಕೊಂಡು ಬೇಯಿಸುದು. ಮಾಡಿ ಇಟ್ಟಾಯ್ತು. ನಾನೀಗ ಇದನ್ನು ಬೇಯೋದಕ್ಕೆ ಇಟ್ಟಿದ್ದೇನೆ. ಇನ್ನೀಗ ಇದು ಸೆಕೆ ಬಂದು 3/4 ಗಂಟೆ ಬೇಯಿಸಿದ್ರೆ ಸಾಕು. ತುಂಬಾ ದೊಡ್ಡದ್ರಲ್ಲಿ ತುಂಬಾ ಇದ್ದ ಹಾಗೆ ಅಲ್ಲ, ಸಣ್ಣದ್ರಲ್ಲಿ ಮಾಡುವಾಗ. ಹಾಗೆ 3/4 ಗಂಟೆಯಲ್ಲಿ ಚಂದ ಸೇಮಿಗೆ ಒತ್ತಲಿಕ್ಕೆ ಬೇಕಾದಷ್ಟು ಚೆನ್ನಾಗಿ ಬೆಂದಿರ್ತದೆ. ಹಾಗೆ ಇನ್ನು ನಾನೀಗ ಬೇರೆ ಕೆಲಸಕ್ಕೆ ಹೊರಡ್ತೇನೆ ಇಲ್ಲಿಂದ. ನಾನೀಗ ಒಂದು ಕಟ್ಸಾರು ಮಾಡುದಂತ ಹೊರಟಿದ್ದೇನೆ. ಹಾಗೆ ಎಣ್ಣೆಯಲ್ಲಿ ಎಲ್ಲ ಮಸಾಲೆ ಫ್ರೈ ಮಾಡಲಿಕ್ಕೆ ಹೊರಟುಕೊಂಡಿದ್ದೇನೆ ಈಗ ನಾನು ಈ ಕೆಲಸಕ್ಕೆ ಹೊರಡ್ಲಿಕ್ಕಾಗ ಕರೆಂಟ್ ಹೋಗಿದೆ ಆಯ್ತಾ. ನಾನು ಅಂದ್ರೆ ಕಾಯಿಯನ್ನಿಲ್ವಾ ಹೋಳು ತೆಗೆದು ರುಬ್ಬುದು. ಆದ ಕಾರಣ ಕರೆಂಟ್ ಇದ್ರೆ ಒಳ್ಳೇದಾಗ್ತದೆ. ನಿಜವಾಗ್ಲು ಒಂದ ಬರ್ತದೆ, ಯಾವಾಗ್ಲೂ ಅಪರೂಪಕ್ಕೊಮ್ಮೆ ನೈಟ್ ಕರೆಂಟ್ ಹೋಗ್ತದೆ ಯಾವಾಗ್ಲೂ. ನಾನು ಇದಕ್ಕೆ ಒಳ್ಳೆ ಮೆಣಸು ಕೂಡ ಹಾಕಿಕೊಳ್ತೇನೆ ಕಟ್ಸಾರು ಮಾಡ್ಲಿಕ್ಕೆ. ನಾನು ಕಟ್ಸಾರು ಒಳ್ಳೇದಾಗ್ತದೆ ಸೇಮಿಗೆಗೆ. ಕಟ್ಸಾರು ಒಳ್ಳೇದಾಗ್ತದೆ. ನಾವು ಮೇಲಾರ ಅಂತ ಹೇಳ್ತೇವೆ ಹುಳಿ, ಅದು ಕೂಡ ನಮ್ಗೆ ಒಳ್ಳೇದಾಗ್ತದೆ. ಸಾಂಬಾರು ಒಳ್ಳೇದಾಗ್ತದೆ. ಹಾಗೆ ಎಲ್ಲ ಒಳ್ಳೇದಾಗ್ತದೆ. ಹಾಗೆ ಇಂಗು ನೋಡಿ ತಕೊಂಡಿದ್ದೇನೆ. ಇಂಗು ಸಮೇಣ ಇಂಗು ಒಳ್ಳೇದಾಗ್ತದೆ ಆಯ್ತಾ. ಘಮ ಘಮ ಪರಿಮಳ ಸಾರು ಮಾಡ್ಲಿಕ್ಕೆ. ಜೀರಿಗೆ ಸ್ವಲ್ಪ ಹಾಕೊಂಡೆ. ಸಾರಲ್ಲಿ ಮತ್ತೆ ಊಟ ಮಾಡುದಂದ್ರೆ ಬೇರೆ ಎಂತ ಬೇಡ, ಒಳ್ಳೇದಾಗ್ತದೆ ಆಯ್ತಾ. ಸಾರು ಮಾಡಿದ್ರೆ ಮಗನಿಗೆ ಇಷ್ಟ ಆಗ್ತದೆ, ಒಳ್ಳೇದಾಗ್ತದೆ ಅಂತ ಹೇಳ್ತಾನೆ ಅವನ್ಸ. ಎಲ್ರಿಗೂ ಹಾಗೆ ನಮ್ಗೆ ಮನೆಯಲ್ಲಿ ಸಾರು ಒಳ್ಳೇದಾಗ್ತದೆ. ನಾನು ಮಾಡುವ ಸ್ಟೈಲನ್ನ ನಿಮ್ಗೆ ತೋರಿಸ್ತೇನೆ ಅಷ್ಟೇ. ಕಾಯಿ ಹಾಲು ರೆಡಿ ಆಯ್ತು. ಹಾಗೆ ಈಗ ನಾನು ಸಾರಿಗೆ ರುಬ್ಬಿಕೊಳ್ಳಿಕ್ಕೆ ಹೊರಟೆ. ಸಾರಿದ್ದು ರುಬ್ಬಿಕೊಂಡಾಯ್ತು. ಸ್ವಲ್ಪ ಕಾಯಿ ತುರಿ ಹಾಕೊಂಡಿದ್ದೆ ಮಸಾಲೆ ಜೊತೆ. ಇನ್ನು ಇದಕ್ಕೆ ಬೇಕಾದಷ್ಟು ನೀರು ಸೇರಿಸಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹುಳಿ ಎಲ್ಲ ಹಾಕ್ಬೇಕಷ್ಟೆ ಇನ್ನು. ಹಾಗೆ ರುಬ್ಬಿಕೊಂಡಾಯ್ತಷ್ಟೇ. ಹುಳಿ ನೋಡಿ ಹಾಕಿಕೊಳ್ತಾ ಇದ್ದೇನೆ. ಆಮೇಲೆ ಕುದಿದಾದ್ಮೇಲೆ ಚೆನ್ನಾಗಿ ಇದರಿಂದ ಹುಳಿ ಬಿಟ್ಟ ಮೇಲೆ ನಾನು ಹುಳಿಯನ್ನು ವಾಪಸ್ ತೆಗೀತೇನೆ ಅದರಿಂದ.
ನಾನು ಹಿಂಡಿ ಹಾಕುದಿಲ್ಲ ಸಾರಿಗೆ, ಅದು ಕಲರ್ ಚೆನ್ನಾಗಿರುವುದಿಲ್ಲ. ಇದು ನಮ್ದು ಹಳೆ ಹುಳಿ ಆಯ್ತಾ, ಹಾಗಾದ ಕಾರಣ ಕಲರ್ ಹಾಳಾಗ್ತದೆ ಅಂತ ನಾನು ಅದರನ್ನು ಈ ತರ ಹಾಕಿ ಆಮೇಲೆ ಸಾರು ಕುದಿದು ಚೆನ್ನಾಗಿ ಆದ್ಮೇಲೆ ಅದರಿಂದ ಹುಳಿಯನ್ನು ತೆಗೆದು ಬಿಡ್ತೇನೆ. ನಾನು ಬೇಕಾದಷ್ಟು ನೀರು ಸೇರಿಸಿಕೊಂಡೆ, ಉಪ್ಪೆಲ್ಲ ಹಾಕಿ ನೀರು ಬೇಕಾದಷ್ಟು ಈಗ ಸೇರಿಸಿಕೊಂಡೆ, ಬೆಲ್ಲ ಎಲ್ಲ ಹಾಕೊಂಡೆ ಇದಕ್ಕೆ. ಹಾಗೆ ನೋಡಿ ಸಾರಿ ಈ ತರ ಬೇಕು ನೋಡಿ, ಬೆಲ್ಲ ತುಂಡು ಸಿಕ್ಕಿದೆ ನೋಡಿ. ಇನ್ನು ಚೆನ್ನಾಗಿ ಸಾರು ಅಂದ್ರೆ ಚಂದ ಕುದಿಬೇಕು, ಸಾಂಬಾರ್ ತರ ಅಲ್ಲ, ಸಾರು ತುಂಬಾ ಕುದಿದಷ್ಟು ರುಚಿಯಾಗುದು. ಸೇಮಗೆ ಕಣ್ಣನ್ನು ನಾನು ಇಟ್ಟುಕೊಂಡು ಈಗ ಇದನ್ನು ಸಿಕ್ಕಿಸುವ ಕೆಲಸ ಮಾಡಿಕೊಳ್ತೇನೆ. ಇನ್ನುಂಟಲ್ಲ, ಈಗ ಇದನ್ನು ಇಲ್ಲಿಗೆ ಸಿಕ್ಕಿಸ್ಬೇಕು. ಹೀಗೆ ಇಟ್ಟು ಬಿಟ್ಟು ಇಲ್ಲಿ ಬೋಲ್ಟ್ ಉಂಟು, ಇಲ್ಲಿಗೆ ಹೀಗೆ ಇಟ್ಟು ಇದೊಂದುಂಟು ನೋಡಿ, ಇದನ್ನು ಇಲ್ಲಿಗೆ ಹೀಗಿಟ್ಟು ಈಗ ಟೈಟ್ ಮಾಡಿದ್ರೆ ಆಯ್ತು. ಇಷ್ಟು ಅದು ಟೈಟ್ ಆಯ್ತು. ಇದು ಹೀಗೆ ನೋಡಿ. ಇನ್ನೀಗ ನಾವು ಒತ್ತಲಿಕ್ಕೆ ಶುರು ಮಾಡ್ತೇವೆ. ಇದನ್ನೆಲ್ಲ ಸಿಕ್ಕಿಸಿ ಆಗಿದೆ, ಫಸ್ಟಿಗೆ ಇದರೊಳಗೆ ಹಾಕಿಕೊಳ್ಳುದು. ಹಾಗೆ ಇನ್ನೀಗ ಇದನ್ನು ಮಾಡ್ತೇನೆ ಆಯ್ತಾ. ಸುಲಭದಲ್ಲಿ ಆಗ್ತದೆ ಆಯ್ತಾ. ನಾನು ಸ್ವಲ್ಪ ಕಷ್ಟ ಆಗ್ಬೋದ ಅಂತಿದ್ದೆ, ನೋಡ ಈಗ ಇನ್ನೊಂದು ಹಾಕಿ ನೋಡ ಯಾವ ತರ ಆಗ್ತದೆ ಅಂತ. ಸುಲಭದಲ್ಲಿ ಆಗ್ತದೆ, ಎರಡೇ ಸಲದಲ್ಲಿ ಆಯ್ತು. ಬಿಸಿ ಇರುವಾಗಲೇ ಮಾಡಿಕೊಳ್ಳುದು. ಇದು ಬಿಸಿ ಆದ ಬೆಂದ ತಕ್ಷಣ ಹಾಕುದು ಮಾಡುದು, ಭಾರಿ ಸುಲಭದಲ್ಲಿ ಆಗ್ತದೆ ನೋಡಿ. ಅಮ್ಮ ಒತ್ತುತ್ತಾರೆ, ನಾ ಇಲ್ಲಿ ಪ್ಲೇಟ್ ಹಿಡಿತೇನೆ ಆಯ್ತಾ. ಒಂದು ಎರಡೇ ಸರ್ತಿ ಎಲ್ಲ ಆಯ್ತು. ಇಲ್ಲಿಗೆ ಹಾಕಿಕೊಳ್ಳುದು. ನಮ್ಮ ಹತ್ರ ತೆಗಿಲಿಕ್ಕೆ ಏನಾದ್ರು ಸರಿಯಾದಿಲ್ಲ ಆಯ್ತಾ, ಹಾಗೆ ನಾನು ಫೋರ್ಕ್ ಅಲ್ಲಿ ತೆಗಿತಾ ಇರುದು. ಇದರಲ್ಲಿ ಸಾಕಲ್ಲ, ಇದಕ್ಕೆ ಸಾಕಿನ್ನು ಬೇರೆ ಪ್ಲೇಟಿಂಗ್ ಹಾಕುವ. ಹಾಗೆ ಸೆಮಿಗೆ ಒತ್ತಿ ಆಯ್ತಾಯ್ತಾ. ಸುಲಭದಲ್ಲಿ ಒತ್ತಲಿಕ್ಕೆ ಆಗ್ತದೆ, 10 ನಿಮಿಷದಲ್ಲಿ ಇದೆಲ್ಲ ಅಷ್ಟು ಸಾಯ್ತು ಒತ್ತಿ. ಒತ್ತಲಿಕ್ಕೆ ಸುಲಭ ಆಗ್ತದೆ ನಿಮಗೆ. ಹೀಗೆ ಬಲ ಹಾಕುದುಂಟಲ್ಲ, ಈಗ ಈ ಜಾಗದಿಂದ ಎರಡೇ ಸಲ ಒಂದು ಹೀಗೆ ಮಾಡಿ ನೋಡಿ, ಒಂದು ಸ್ವಲ್ಪ ಈ ಥರ ಮಾಡಿಬಿಟ್ರೆ ಹೀಗೆ ಒತ್ತಿ 1 2 ಅಷ್ಟು ಮಾಡಿದ್ರಲ್ಲೇ ನಿಮಗೆ ಸೇಮಿಗೆ ಒತ್ತಿ ಆಗ್ತದೆ. ಆ ಕ್ರಮದಲ್ಲಿ ನಾನು ಹೇಳೋದಾದ್ರೆ ತುಂಬ ಸುಲಭದಲ್ಲೇ ಒತ್ತಲಿಕ್ಕೆ ಆಗ್ತದೆ ಅಂತಾನೆ ಹೇಳ್ಬೋದು. ಹಾಗೆ ಕಬ್ಬಿಣದ ಲೋಕ ಇದ್ರಿಂದ ಎಷ್ಟೋ ಒಳ್ಳೇದು, ಆದ್ರೆ ನಾವು ಇಲ್ಲಿಗ ತಕ್ಕೊಳ್ಳೋದ್ರಿಂದ ಒಳ್ಳೇದಾಗ್ತದೆ. ಇದ್ರಲ್ಲಾದ್ರೆ ಒಬ್ಳಿಗೂ ಮಾಡಬಹುದು. ಒಂದು ವೇಳೆ ಇದನ್ನು ಹೀಗೆ ಮಾಡದೆ ನೋಡಿ ಈ ತರವೇ ಒಬ್ಳೆ ಒತ್ತಿ ಈ ತರ ಮುದ್ದೆಯಾಗಿ ಇದ್ರೂ ಏನು ಸಮಸ್ಯೆ ಆಗುದಿಲ್ಲ. ಈ ತರನು ಮಾಡಿಕೊಂಡು ಒಬ್ಳು ಕೂಡ ಮಾಡಬಹುದು, ಅಷ್ಟು ಸುಲಭ ಇದೆ ಮಾತ್ರ. ಸೀಮಿಗೆ ನಿಜವಾಗಿ 2 ಬೇಕಾಗ್ತದೆ. ನೀವು ಹಾಗೆ ಪ್ಲೇಟ್ ಅನ್ನು ಈ ತರ ಮಾಡ್ಬೇಕಲ್ಲ. ಹಾಗೆ ಇದು ನಮ್ಮ ಈ ಮಿಷನ್ನ ಬಗ್ಗೆ ಒಂದು ಅಭಿಪ್ರಾಯ ಅಷ್ಟೇ. ಸುಲಭದಲ್ಲಿ ಆಗ್ತದೆ. ಮತ್ತೆ ಈ ತರ ಸ್ಲ್ಯಾಬ್ ಅಲ್ಲಿ ಉಂಟಲ್ಲ, ಈ ತರ ಗೋಡೆಗೆ ಇದು ಕಾಲು ಕ್ರಾಸ್ ಇರೋ ಕಾರಣ ಇಲ್ಲಿಗೆ ಕೊಟ್ಟು ಬಿಟ್ಟು ಇಲ್ಲಿ ಕೈ ಅಡ್ಡ ಇಟ್ನೆ ಇಲ್ಲಿ ಹೀಗೆ ಕೈ ಹೀಗೆ ಹಿಡ್ಕೊಂಡು ಇದನ್ನು ಹೀಗೆ ಇಲ್ಲಿ ಮಾಡಲಿಕ್ಕೆ ಸುಲಭ. ಆಗ ನಿಮ್ಗೆ ಇದು ಹೀಗೆ ಹೇಳುದಿಲ್ಲ, ಅಂದ್ರೆ ಹೀಗೆ ಬರುದಿಲ್ಲ. ನೀವು ಸ್ವಲ್ಪ ಈಚೆ ಇಟ್ಟು ಸುಮ್ಮನೆ ಹೊತ್ಲಿಕ್ಕೆ ಹೊರಟ್ರುಂಟಲ್ಲ, ಸ್ವಲ್ಪ ಹೀಗೆ ಇದು ಈ ಕಾಲು ಎದುರು ಮೇಲೆ ಕಾಲು ಎತ್ತುತ್ತದೆ. ಹೀಗೆ ಅಷ್ಟು ಸುಲಭದಲ್ಲಿ ಎತ್ತುದಿಲ್ಲ, ಭಾರ ಉಂಟು ಇದು ಒಳ್ಳೆ. ಈ ತರ ಗೋಡೆಗೆ ಹೀಗೆ ಮಾಡಿಕೊಂಡು ಇದು ನಿಮ್ಗೆ ಎಲ್ಲಿಯೂ ತೊಂದರೆ ಆಗೋದಿಲ್ಲ ಈ ತರ ರೌಂಡ್ ತರಲಿಕ್ಕೆ. ಹಾಗೆ ಒಂದು ಸೇಮಿಗೆ ರೆಡಿ ಆಯಿತು ನಮ್ಮದು. ಇನ್ನೀಗ ಇಲ್ಲಿ ಅಮ್ಮಂದು ಒಗ್ಗರಣೆ ಸಾಕ್ತಾ ಉಂಟು ಸಾರಿಗಿರುದು. ಇಲ್ಲಿ ಸಾರು ಸಹ ರೆಡಿ ಆಯಿತು ನಮ್ಮದು. ನೋಡಿ ಸೇಮಿಗೆ ರೆಡಿ ಆಗಿದೆ ತಿನ್ಲಿಕ್ಕೆ, ಅದಕ್ಕೆ ಸೇರಿಸಿ ತಿನ್ಲಿಕ್ಕೆ ಇಲ್ಲಿ ಕಾಯಿ ಹಾಲು ಸಹ ಉಂಟು ನಮ್ಮದು. ನೋಡಿ ಕಾಯಿ ಹಾಲು, ಅದೇ ತರ ಕಟ್ ಸಾರು ಸಹ ರೆಡಿ ಆಗಿದೆ. ಹಾಗೆ ಇನ್ನು ನಾವು ಸೇಮಿಗೆ ತಿನ್ಲಿಕ್ಕೆ ಹೊರಡ್ತೇವೆ.
ನಾನೀಗ ತೋಟಕ್ಕೆ ಅಡಿಕೆ ಹೆಕ್ಕಲಿಕ್ಕೆ ಹೋಗ್ತಾ ಇದ್ದೇನೆ. ಈಗ ಮಧ್ಯಾಹ್ನ ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ತೆಕ್ಕೊಂಡು ಅಡಿಕೆ ಹೆಕ್ಕುವ ಅಂತ ಹೊರಟದ್ದು. ಬಿಸಿಲಿದೆ ಒಳ್ಳೆ, ಸ್ಕೂಟ್ರಲ್ಲೇ ಹೋಗ್ಲಿಕ್ಕೆ ಹೊರಟಿದ್ದೇನೆ. ಒಂದು ವೇಳೆ ತರಲಿಕ್ಕೆ ಕೂಡದಿದ್ರೆ ಅಲ್ಲೇ ಇಟ್ಟು ಬಿಟ್ಟು ಬರ್ತೇನೆ. ಅದು ಆಮೇಲೆ ಮಗ ಬಂದ ಮೇಲೆ ಅವನ ಹತ್ರ ತರಲಿಕ್ಕೆ ಹೇಳುವ ಅಂತ ಈಗ ಹೊರಟಿದ್ದೇನೆ. ಈಗ ಹೆಕ್ಕಿದ್ರೆ ಉಂಟಲ್ವಾ, ಇನ್ನು ನಾಳೆ ಬಿಟ್ಟು ನಾಡಿದ್ದು ಹೆಕ್ಬೋದು ನನಗೆ. ಅಂದರೆ ಸಂಜೆ ಹೆಕ್ಕಿದರೆ ಅಷ್ಟು ಹೊತ್ತು ಬಿದ್ದದೆಲ್ಲ ಸಿಗ್ತದೆ ಅಲ್ಲ ಹಾಗೆ. ಮತ್ತು 4 ದಿವಸ ಎಲ್ಲ ಬಿಟ್ಟು ಹೆಕ್ಕಿದ್ರೆ ಕಷ್ಟ ಆಗ್ತದೆ ನನಗೆ ತರಲಿಕ್ಕೆ ಸಹ. ಈಗ ಸ್ವಲ್ಪ ಹಣ್ಣು ಬೀಳಲಿಕ್ಕೆ ಶುರುವಾಗಿದೆ. ಬಾಳೆಕೊನೆ ಎಲ್ಲ ಇದ್ರೂ ಸಹ ಕಡಿಬೇಕಂತಿದ್ದೇನೆ. ಅಲ್ಲಿ ಒಂದೇನೋ ನೋಡಿದಾಗೆ ನೆನಪು ನನಗೆ ನಿನ್ನೆ ಹೋಗಿರುವಾಗ. ಹಾಗೆ ನಾನೀಗ ಬೇಗ ಹೋಗಿ ಅಡಿಕೆ ಹೆಕ್ಕಿಕೊಂಡೆಲ್ಲ ಬರ್ತೇನೆ. ನೀವು ಸಹ ನನ್ನ ಜೊತೆ ಅಡಿಕೆ ಹೆಕ್ಕಲಿಕ್ಕೆ ಬನ್ನಿ. ನಾನು ಹೆಕ್ಕುವಾಗ ನನಗೂ ಸಹ ಹೆಲ್ಪ್ ಆಗ್ತದೆ, ನೀವು ಸಹ ಬಂದರೆ. ಹಾಗೆ ನಾವೆಲ್ಲ ಸೇರಿ ಹೋಗೋಣ ತೋಟಕ್ಕೆ, ಆಯಿತಾ ಉಂಟಾ. ಹಾಗೆ ಈಗ 6 ಗಂಟೆ ಕಳೀತು, ನಂಗೆ ಅಡಿಕೆ ಹೆಕ್ಕಿ ಆಯಿತು. ಹೂವಲ್ಲಿ ನೋಡಿ ಒಂದು ಗೋಣಿಯಲ್ಲಿದೆ. ಇದರಲ್ಲಿ ಒಂದು 2 ಕಾಯಿ ತುಂಬಿಸ್ಲಿಕ್ಕಿದೆ. ಇದರಲ್ಲಿರೋದು ಅಡಿಕೆ, ಅದರಲ್ಲೊಂದು ಅಷ್ಟು ಅಡಿಕೆ ಇದೆ. ತೆಂಗಿನಕಾಯಿ ಇದು ಈ ಸಿಡಿಲಿನ ಮರದಿಂದ, ಆಯಿತಾ. ಒಳ್ಳೆ ಕಾಯಿ ಅಂತ ಅಲ್ಲ, ಆದರೂ ಹೆಕ್ಕಿಕೊಂಡಿದೆ. ಅದೆಲ್ಲ ಮರ ನೋಡಿ ಒಣಗಿದೆ, ಅದರಿಂದ ಬೀಳ್ತಾ ಇರ್ತದೆ. ಮರದ ಅಡಿಯಲ್ಲಿ ಹೋಗಿ ನಿಂತರೆ ಹೆದರಿಕೆ. ಗಾಳಿ ಬರುವಾಗ ಬೀಳುವುದೇನ ಗೊತ್ತಿಲ್ಲ. ನಾನಿರುವಾಗ ಒಂದು ಸಹ ಬೀಳಲಿಲ್ಲ ಇಲ್ಲಿ ತೋಟದಲ್ಲಿ. ಈಗ ಹಾಗೆ ನಂದು ಅಡಿಕೆ ಹೆಕ್ಕುವ ಕೆಲಸ ಎಲ್ಲ ಆಯಿತು. ಇನ್ನೀಗ ಮಗ ಬರಲಿಕ್ಕೂ ಆಯ್ತಲ್ಲಿ, 6 ಗಂಟೆ ಆದ ಕಾರಣ ಅವನು ಸಹ ಬರಲಿಕ್ಕಾಯಿತು. ಹಾಗೆ ಇನ್ನು ನಾನು ಮನೆಗೆ ಹೋಗ್ತೇನೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇವೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹತ್ರದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. It's not a game, it's a rich thing.